ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಪಾಂಡಿಚೇರಿಯಲ್ಲಿರುವ ಆರೋವಿಲೆ ಮ್ಯಾಟ್ರೋ ಮಂದಿರಕ್ಕೆ ಬಂದಿದ್ದೀವಿ. ನೀವೇನಾದರೂ ಕಾರು ಅಥವಾ ಬೈಕಲ್ಲಿ ಬಂದಿದ್ರೆ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗಬೇಕು. ಹಾಗೆ ಇದು ಮಾರ್ನಿಂಗ್ 9 ಗಂಟೆಯಿಂದ ಸಂಜೆ 5ವರೆವರೆಗೂ ಓಪನ್ ಆಗಿರುತ್ತೆ. ಈ ಮ್ಯಾಟ್ರಿ ಮಂದಿರ್ಗೆ ಒಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿ ಏನಂತ ಈ ರೋಡ್ ಜರ್ನಿಲಿ ಹೇಳ್ತೀನಿ. ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬಟ್ ನೀವೇನಾದರೂ ಇಲ್ಲಿ ಪ್ಲ್ಯಾನ್ ಮಾಡಬೇಕು ಅನ್ನೋ ಹಂಗಿದ್ರೆ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯದು. ವೀಕೆಂಡಲ್ಲಿ ತುಂಬ ಕ್ರೌಡ್ ಇರುತ್ತೆ. ಇಲ್ಲಿರೋ ವ್ಯೂ ಪಾಯಿಂಟ್ ನೋಡೋದಕ್ಕೆ ಇಲ್ಲಿ ಟಿಕೆಟ್ಸ್ ಕೊಡ್ತಾರಂತೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಹಾಗೆ ಅಲ್ಲಿ ಹೇಗೆ ಹೋಗ್ಬೋದು ಅಂತ ಇವ್ರು ಗೈಡ್ ಕೂಡ ಮಾಡ್ತಾರೆ. ಇದು ಸುಮಾರು 1150 ಎಕರೆ ಇದೆ. ಈ ಸುತ್ತಮುತ್ತಲಿನ ಜಾಗ ಎಲ್ಲ ಸೇರಿ 2780 ಎಕರೆ ಇದೆ. ಇದರೊಳಗಡೆ ರೆಸ್ಟೋರೆಂಟು, ಬುಕ್ ಶಾಪ್ಸು, ಶಾಪಿಂಗ್ ಕಾಂಪ್ಲೆಕ್ಸು, ರೆಸ್ಟ್ ರೂಮ್ಸು, ಎಕ್ಸಿಬಿಷನ್ಸು ಹಾಗೆ ಹೋಮ್ ಡೆಕೋರ್ ಐಟಮ್ಸ್ ಎಲ್ಲನೂ ಸಿಗುತ್ತೆ. ಒಂದು ಫುಲ್ ಡೇ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಅಂಥ ಒಳ್ಳೆ ಜಾಗ ಇದು. ಹಾಗೆ ಈ ರೇಟ್ಸಲ್ಲಿ ಮೇಲ್ಗಡೆ ಹೋದರೆ ಎಕ್ಸಿಬಿಷನ್ ಹಾಲ್ ನೋಡ್ಬೋದು. ಇಲ್ಲಿ ಕೆಲವೊಂದು ಪೇಂಟಿಂಗ್ಸು ಹಾಗೆ ಅದು ಸಂಬಂಧಪಟ್ಟಿರೋ ಡೀಟೇಲ್ಸ್ ಎಲ್ಲನೂ ಆಗಿದ್ದಾರೆ. ಕೆಲವೊಂದೆಲ್ಲ ಈ ಜಾಗದ ಇನ್ಫಾರ್ಮೇಷನ್ಸ್ ಎಲ್ಲ ಈ ಆರ್ಟಿಕಲ್ಸ್ ಇದೆ. ನಿಮ್ಗೆ ಏನಾದರೂ ಹಿಸ್ಟ್ರಿ ಮೇಲೆ ಇಂಟ್ರೆಸ್ಟ್ ಇತ್ತು ಅನ್ನೋ ಹಾಗಿದ್ರೆ ಇದು ಕರೆಕ್ಟಾಗಿರೋ ಜಾಗ. ತುಂಬ ಆರ್ಟಿಕಲ್ಸ್ ಹಾಕಿದ್ದಾರೆ. ತುಂಬ ಸ್ಪೇಷಿಯಸ್ ಆಗಿದೆ ಜಾಗ. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ನೋಡಿ, ಇವರೇ ಮೀರಾ ಅಲ್ಫಾಸ. ಹಾಗೆ ಅವ್ರ ಪಕ್ಕದಲ್ಲಿ ಇರೋದು ಅರವಿಂದ್ ಅವರು. ಈ ಮೀರಾ ಅಲ್ಫಾಸ ಅವ್ರನ್ನೇ ದಿ ಮದರ್ ಅಂತ ಕರೀತಾರೆ. ಇವರೇ ಈ ಮ್ಯಾಟ್ರಿ ಮಂದಿರನ ರೂಪಿಸಿದ್ದು. ಹೊರಗಡೆ ಒಂದು ತುಂಬ ಚೆನ್ನಾಗಿದೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಬುಕ್ ಶಾಪ್ ಇದೆ. ಹಾಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ನೋಡ್ಬೋದು. ಇದೇ ನಾನು ಹೇಳಿದ್ದೆ ಶಾಪಿಂಗ್ ಕಾಂಪ್ಲೆಕ್ಸ್. ನೋಡಿ, ಎಲ್ಲ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಗರ್ಲ್ಸ್ಗಂತೂ ಒಳ್ಳೆ ಕಲೆಕ್ಷನ್ಸ್ ಶಾಪ್ಸ್ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾಗಿದೆ ಶಾಪು. ಹಾಗೆ ಇಲ್ಲಿ ಕೆಲವೊಂದು ಜ್ಯುವೆಲ್ರಿ ಕೂಡ ನೋಡ್ಬೋದು. ಹಾಗೆ ಹೊರಗಡೆ ಬಂದರೆ ಇನ್ನೊಂದು ಇನ್ಫಾರ್ಮೇಷನ್ ಸೆಂಟರ್ ಸಿಗುತ್ತೆ. ಇದ್ರೊಳಗಡೆ ಹೋಗಿ ನೋಡಿದ್ರೆ ಇಲ್ಲಿ ಆ್ಯಕ್ಚುಲಿ ಮ್ಯಾಟ್ರಿ ಮಂದಿರ್ ಮುಂಚೆ ಹೇಗಿತ್ತು, ಏನೇನೆಲ್ಲ ಮಾಡಿದ್ದಾರೆ ಅಂತ ಕೆಲವೊಂದು ಆರ್ಟಿಕಲ್ಸ್ ಹಾಕಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಇದ್ರೊಳಗಡೆ ಬಂದರೆ ಸಿಗುತ್ತೆ ನಿಮಗೆ. ಹಾಗೆ ಇದ್ರ ಮೂಲಕನೇ ವ್ಯೂ ಪಾಯಿಂಟ್ಗೆ ಹೋಗೋಕ್ಕೆ ದಾರಿ ಇದೆ. ನೋಡಿ, ಎಂಟ್ರೆನ್ಸಲ್ಲೇ ಮ್ಯಾಟ್ರಿ ಮಂದಿರ್ ಹೇಗಿದೆ ಅಂತ ಗ್ಲೋಬಲ್ ಆಕಾರದಲ್ಲಿದೆ ಅಂತ ತೋರಿಸಿದ್ದಾರೆ ನೋಡಿ. ಇಲ್ಲಿಂದ ಹೊರಗಡೆ ಹೋದರೆ ಕೆಲವೊಂದು ಬಟ್ಟೆ ಶಾಪ್ ಕೂಡ ನೋಡ್ಬೋದು. ಹಾಗೆ ಪಕ್ಕದಲ್ಲಿ ರೆಸ್ಟೋರೆಂಟ್ ಕೂಡ ಇದೆ. ಇಲ್ಲಿ ಕಾಫಿ, ತಿಂಡಿ, ಊಟ, ಸ್ನ್ಯಾಕ್ಸು, ಜ್ಯೂಸು ಎಲ್ಲ ಸಿಗುತ್ತೆ. ಇಲ್ಲಿಂದ ಮ್ಯಾಟ್ರಿ ಮಂದಿರ್ ವ್ಯೂ ಪಾಯಿಂಟ್ ನೋಡೋದಕ್ಕೆ ಸುಮಾರು 1.5 ಕಿಲೋಮೀಟ್ರ್ ದೂರ ಇದೆ. ನೋಡ್ಕೊಂಡು ಹೋಗಬೇಕು. ಯಾರಿಗೆ ನಡೆಯೋಕ್ಕಾಗಲ್ಲ ಅನ್ನೋರು ಇಲ್ಲಿಂದ ಮಿನಿ ಬಸ್ಸನ್ನು ಅರೇಂಜ್ ಮಾಡ್ತಾರೆ. ಇದಕ್ಕೆ ಮುಂಚೆ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಏನೂ ಇಲ್ಲ. ಇಲ್ಲೇ ಪೇ ಮಾಡಿಬಿಟ್ಟು ಹೋಗ್ಬೋದು. ಇಲ್ಲಿ ಜಾಸ್ತಿ ವಯಸ್ಸಾಗಿರೋರ್ಗೆ ಮಾತ್ರ ಈ ಥರ ಫೆಸಿಲಿಟಿ ಅವ್ರು ಕೊಡ್ತಾರೆ ಅಂತ ಹೇಳಿದ್ರು. ಈ ಮಿನಿ ಬಸ್ಸಲ್ಲಿ ಎಲ್ಲ ಜಾಗನೂ ತೋರಿಸ್ಕೊಂಡು ಕರ್ಕೊಂಡ್ಬಂದು ಸೇಫಾಗಿ ಅವ್ರನ್ನ ಬಿಟ್ಬಿಟ್ಟು ಹೋಗ್ತಾರೆ. ನಿಮಗೆ ಮಿನಿ ಬಸ್ ಇಷ್ಟ ಇಲ್ಲ ಅಂತಂದರೆ ಸೈಕಲ್ ಏನಾದ್ರು ಬೇಕು ಅನ್ನೋಂಗಿದ್ರೆ ಅವ್ರು ಸೈಕಲ್ ಕೂಡ ಅರೇಂಜ್ ಮಾಡಿ ಕೊಡ್ತಾರೆ. ಅದಕ್ಕೂ ನೀವು ಪೇ ಮಾಡಬೇಕಾಗತ್ತೆ. ನಾನು ನಿಮಗೆ ಮುಂಚೆ ಹೇಳಿರೋ ಥರ ಇದರಲ್ಲಿ ಈ ಮ್ಯಾಟ್ರಿ ಮಂದಿರದ ಒಂದು ಹಿಸ್ಟ್ರಿ ಇದೆ ಅಂತ ಹೇಳಿದ್ದೆ. ಆ ಹಿಸ್ಟ್ರಿ ಏನಂತ ಇವಾಗ ಹೇಳ್ತೀನಿ ಬನ್ನಿ. ಇದು ಮೀರಾ ಅಲ್ಫಾಸ ಅನ್ನೋರು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಶಾಂತಿಯುತವಾಗಿರಬೇಕು ಅಂತ ಈ ಮ್ಯಾಟ್ರಿ ಮಂದಿರನ 1970ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇದು ಸಂಪೂರ್ಣ ಆಗೋದಕ್ಕೆ 37 ವರ್ಷಗಳ ಕಾಲ ತಗೊಳುತ್ತೆ. ಕೊನೆಯದಾಗಿ 2008ನೇ ವರ್ಷದಲ್ಲಿ ಕೆಲಸ ಮುಗಿಸ್ತಾರೆ.
ಅಲ್ಲಿಂದ ಈ ಮ್ಯಾಟ್ರಿ ಮಂದಿರ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ಮ್ಯಾಟ್ರಿ ಮಂದಿರ ಹೂವಿನ ಆಕಾರದ ಎಲೆಗಳಿಂದ ಕೂಡಿರುತ್ತದೆ. ಇದನ್ನು ಫ್ರೆಂಚ್ ವಾಸ್ತುಶಿಲ್ಪಿಯಾದ ರೋಸರ್ ಹ್ಯಾಂಗರ್ ಅವರು ಕಟ್ತಾರೆ. ಹಾಗೆ ನಡ್ಕೊಂಡೋದ್ರೆ ಇದರೊಳಗೆ ವೈಲ್ಡ್ ಲೈಫ್ ಗ್ಯಾಲರಿ ಇದೆ. ಇಲ್ಲಿ ಸ್ವಲ್ಪ ಬಿಸಿಲು ಕೂಡ ಇದೆ, ಅದು ಅಷ್ಟು ಗೊತ್ತಾಗಲ್ಲ ಯಾಕಂದ್ರೆ ಸುತ್ತಮುತ್ತ ಫುಲ್ಲು ಗಿಡ ಮರಗಳು ಇದೆ, ತಂಪಾಗಿ ಗಾಳಿ ಬೀಸುತ್ತೆ. ಹಾಗೆ ನಿಮ್ಗೆ ಏನಾದರೂ ಸುಸ್ತಾಯಿತು ಅಂದರೆ ಅಲ್ಲಲ್ಲಿ ಕೂತ್ಕೊಳ್ಳೋದಕ್ಕೆ ಬೆಂಚ್ ಕೂಡ ಇದೆ. ಇದು ಕಾಡು ಥರ ಇದೆ, ಆದರೆ ಪಾರ್ಕ್ ಒಳಗಡೆ ಕಾಡಿದೆಯೋ ಇಲ್ಲ ಕಾಡೊಳಗಡೆ ಪಾರ್ಕ್ ಇದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ಸುತ್ತ ಫುಲ್ಲು ದಟ್ಟವಾಗಿರೋ ಅಂಥ ಜಾಗ. ಇಲ್ಲಿ ಕುಡಿಯೋದಕ್ಕೆ ತಿನ್ನೋದಕ್ಕೆ ಏನೂ ಕಮ್ಮಿ ಇಲ್ಲ. ಇಲ್ಲೂ ಒಂದು ರೆಸ್ಟೋರೆಂಟ್ ಇದೆ, ಇಲ್ಲೂ ಕಾಫಿ ಟೀ ಕೂಡ ಸಿಗುತ್ತೆ. ಇನ್ನೂ ಇಲ್ಲಿಂದ 500 ಮೀಟ್ರ್ ನಡ್ಕೊಂಡು ಹೋಗ್ಬೇಕು ವ್ಯೂ ಪಾಯಿಂಟ್ ನೋಡೋದಕ್ಕೆ. ಹಾಗೆ ಇದರೊಳಗಡೆ ಆರ್ಟ್ ಗ್ಯಾಲರಿ ಕೂಡ ಇದೆ. ಹಾಗೆ ಕೆಲವೊಂದು ಸಾರಿ ಕೆಲವೊಂದು ಶೋ ಕೂಡ ಮಾಡ್ತಾರಂತೆ. ಹಾಗೆ ಮ್ಯಾಟ್ರಿ ಮಂದಿರ ಹೋಗಿ ಕೆಲವೊಂದು ಡೈರೆಕ್ಷನ್ಸ್ ಎಲ್ಲನೂ ಹಾಕಿದ್ದಾರೆ. ಈಸಿಯಾಗಿ ಡೈರೆಕ್ಷನ್ ನೋಡ್ಕೊಂಡು ಹೊರಗಡೆ ಹೋಗ್ಬೋದು. ನಡೆದು ಸಾಕಾಯಿತು. ಸದ್ಯಕ್ಕೆ ಅಷ್ಟೊಂದು ಬಿಸಿಲಿಲ್ಲ, ಅದರಿಂದ ನಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಇನ್ನೂ ಕಷ್ಟ ಆಗ್ತಾಯಿತ್ತು. ಹಾಗೆ ಒಳಗಡೆ ಬಂದರೆ ಇಲ್ಲಿ ವೈಲ್ಡ್ ಲೈಫ್ ಆರ್ಟ್ ಗ್ಯಾಲರಿ ಮತ್ತು ಎಜುಕೇಷನ್ ಸೆಂಟರ್ ನೋಡ್ಬೋದು. ಹಾಗೆ ಅದರೊಳಗೆ ಮ್ಯೂಸಿಯಂ ಕೂಡ ಇದೆ. ಹಾಗೆ ಇಲ್ಲಿ ಕೆಲವೊಂದು ಆಯುರ್ವೇದಿಕ್ ಐಟಮ್ಸ್ ಕೂಡ ನೋಡ್ಬೋದು ನೋಡಿ. ಇನ್ನೇನು ವ್ಯೂ ಪಾಯಿಂಟ್ ಹತ್ತತ್ರ ಬಂದ್ವಿ. ಇಲ್ಲಿ ಜಾಸ್ತಿ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಮಕ್ಕಳು ಬರ್ಬೋದು ಅಂತ ಅನಿಸುತ್ತೆ. ನಿಮ್ಗೇನಾದರೂ ನಡೆದು ಸುಸ್ತಾಗುತ್ತೆ ಅಂದರೆ ಈ ಪಾರ್ಕಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹೋಗ್ಬೋದು. ಹಬ್ಬ, ಫೈನಲಿ ಬಂದ್ವಿ ನೋಡಿ. ಇದೇ ಆರೋವಿಲ್ಲಾ ಮ್ಯಾಟ್ರಿ ಮಂದಿರ್ ವ್ಯೂ ಪಾಯಿಂಟು. ಇದನ್ನು ಹೊರಡೆ ಅಷ್ಟೇ ನೋಡ್ಬೋದು. ಇದನ್ನೇನೋ ನೀವು ನೋಡಬೇಕು ಅನ್ನೋಂಗಿದ್ರೆ 5 days ಮುಂಚೆನೇ ನೀವು ಬುಕ್ ಮಾಡಬೇಕು. ಇದು ಬುಕ್ ಮಾಡೋ ವೆಬ್ಸೈಟ್ ಲಿಂಕ್ನ ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿಕೊಡಿ. ಈ ಮ್ಯಾಟ್ರಿ ಮಂದಿರ ಒಂದು ಧ್ಯಾನ ಮಂದಿರ, ಒಂದು ಮೆಡಿಟೇಷನ್ ಸೆಂಟರು. ಇದು ಒಳಗಡೆ ತುಂಬ ಸೈಲೆಂಟಾಗಿರಬೇಕು, ಯಾರ ಜೊತೆನೂ ಮಾತಾಡೋ ಹೋಗಿಲ್ಲ. ಅಕಸ್ಮಾತ್ ನೀವು ಮಾತಾಡ್ತೀನಿ ಅಂದರೂ ತುಂಬ ಸಣ್ಣ ದನಿಯಲ್ಲಿ ಮಾತಾಡಬೇಕಾಗುತ್ತೆ. ಈ ಮ್ಯಾಟ್ರಿ ಮಂದಿರ ಒಳಗಡೆ ನಿಮಗೆ ಫೋನ್ ಆಗಲಿ, ಬ್ಯಾಗ್ ಆಗಲಿ, ಕ್ಯಾಮ್ರಾ ಆಗಲಿ ಯಾವುದೂ ಅಲೋವಿಲ್ಲ. ಯಾವುದೇ ಒಂದು ಫೋಟೋ ಕೂಡ ನೀವು ಯಾವುದನ್ನು ಪಿಕ್ಚರ್ನ ಕ್ಲಿಕ್ ಮಾಡೋಂಗಿಲ್ಲ, ಯಾಕಂದರೆ ಫೋನೇ ಅಲೋವಿಲ್ಲ. ಹೊರಗಡೆ ಬೇಕಾದ್ರೆ ನೀವು ತೊಗೊಬೋದು ಅಷ್ಟೇ. ಹಾಗೆ ಇದು ಭಾನುವಾರ ಮತ್ತು ಮಂಗಳವಾರ 2 ದಿನ ಕ್ಲೋಸ್ಡ್ ಆಗಿರುತ್ತೆ, ಮಿಕ್ಕಿ ದಿನ ಓಪನ್ ಇರುತ್ತೆ. ಹಾಗೆ ಇದ್ರೊಳಗಡೆ 10 years ಒಳಗಡೆ ಇರೋ ಮಕ್ಕಳನ್ನ ಸೇರಿಸಲ್ಲ, 10 years ಮೇಗಡೆ ಇರೋ ಮಕ್ಕಳನ್ನ ಮಾತ್ರನೇ ಅಲೋ ಇರೋದು. ಅಕಸ್ಮಾತ್ ಏನಾದರೂ ಮಳೆ ಏನಾದರೂ ಬಂತು ಅಂತಂದರೆ ಆ ದಿನ ನಿಮಗೆ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿರುತ್ತೆ. ಆ ಕ್ಯಾನ್ಸಲ್ ಆಗಿರೋದು ನಿಮಗೆ ಮೇಲ್ ಮೂಲಕ ತಿಳಿಸ್ತಾರೆ. ಹಾಗೆ ಇನ್ನೊಂದು ದಿನ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಆ ದಿನ ನೀವು ಹೋಗಿ ಮ್ಯಾಟ್ರಿ ಮಂದಿರಲ್ಲಿ ನೋಡ್ಕೊಂಡು ಬರ್ಬೋದು. ನೋಡಿದ್ರಲ್ಲ ನನ್ನ ಆರೋವಿಲ್ಲಾ ಜರ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ನಾನು ತಿಳ್ಕೊಬೇಕು ಅನ್ನೋದೇ ಕಮೆಂಟ್ಸ್ ಮೂಲಕ ತಿಳಿಸಿ. ಅಲ್ಲಿವರೆಗೂ ಬಾಯ್.